ಅದು ಸ್ಟೇಷನ್ನ ರೆಕಾರ್ಡ್ ರೂಮ್ನಾಗ ಅದ. ನಾಳೆ ಇನ್ನೊಮ್ಮೆ ಫೋರೆನ್ಸಿಕ್ ಲ್ಯಾಬ್ಗ ಹೋಯ್ತದ. ಜಲ್ದಿತಾ. ತರ್ತೇನೆ ಅವ್ವ, ಅಸ್ಲಿ ಡೈರಿನ ತಂದ ತರ್ತೇನೆ. ಅವ್ವ ದುರ್ಗವ್ವ, ರೇಣುಕಾ ಎಲ್ಲವ್ವ, ಇದೇನ್ ತಾಯಿ ಹಿಂಗಾಗ್ತೈತಿ? ಇವಾಗೇನಾದ್ರೂ ಅವ್ರು ಹೋಗಿ ಡೈರಿ ತಂದ್ರ ವಿಕ್ರಾಂತ್ ಸಾಹೇಬ್ರ ಕತೆ ಮುಗೀತ. ನೀನು ಇಲ್ದೆ ಎಷ್ಟು ಬೋರ್ ಆಗಿತ್ತು ಗೊತ್ತಾ? ನೀನಿಲ್ಲ ಅಂದ್ರೆ ಯಾರ್ಯಾರೋ ಬಂದು ಎದುರಿಸ್ತಾರೆ ಗೊತ್ತಾ? ಸ್ಕೂಲ್ ಹತ್ರ ಬಂದು ಎದುರಿಸಿದ್ರು. ಆಗ ನಿನಗೆ ಮತ್ತೆ ಅಜ್ಜಿಗೆ ಹೆಲ್ಪ್ ಮಾಡಿದ್ಯಾರು? ನಾನು, ಅಮ್ಮ, ಪಲ್ಲವಿ ಮೇಡಮು. ಮತ್ತೆ ನಾನು ಇಲ್ಲಿಂದನಾದ್ರೂ ಹೊರಗಡೆಗೆ ಹೋದ್ರೆ ಪಲ್ಲವಿ ಮೇಡಮ್ ಇರೋವರೆಗೂ ಯಾವುದಕ್ಕೂ ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ಓಕೆ? ಈಗ ನೀನು ಮತ್ತೆ ಅಜ್ಜಿ ಅವ್ರಿಗೆ ತುಂಬಾ ಹತ್ರ ಆಗಿದ್ದೀರಾ, ಅರ್ಥನೂ ಆಗಿದ್ದೀರಾ. ಪಲ್ಲವಿ ಮೇಡಮ್ ಅವ್ರು ಯಾವಾಗ್ಲೂ ನಿಮ್ ಹಿಂದೆನೆ ಇರ್ತಾರೆ. ಡೋಂಟ್ ವರಿ. ಅವರು ತುಂಬಾ ಒಳ್ಳೆಯವರು. ನೀನೇ ಅವ್ರ ಮನೇಲಿ ಇದ್ದೆ ಅಲ್ಲ, ನಿನಗೂ ಗೊತ್ತಿರ್ಬೇಕು ತಾನೆ? ಹೌದು, ತುಂಬಾ ಒಳ್ಳೆಯವರು. ಪಲ್ಲವಿ ಮೇಡಮ್ ಇದ್ದಾರೆ, ಎದುರ್ಕೋಬೇಡ ಅಂತೆ ಅಲ್ವಾ? ಅಂದ್ರೆ ನೀನಿರಲ್ವಾ? ಎಲ್ಲಿಗೆ ಹೋಗ್ತೀಯಾ? ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ ಕಣೋ ತೇಜು. ಬಟ್ ನಾನು ಯಾವಾಗಾದ್ರೂ ಕೆಲ್ಸದ ಮೇಲೆ ಹೊರಗೆ ಹೋದ್ರೆ ಪಲ್ಲವಿ ಮೇಡಮ್ ನಿನ್ ಜೊತೆಗೆ ಇರ್ತಾರೆ. ಅವರೊಬ್ರು ನಿನ್ ಜೊತೆಗಿದ್ರೆ ನಿನಗೆ ಯಾವ ಭಯನೂ ಬೇಡ. ಆ ನಂಬಿಕೆ ನನಗಿದೆ. ಡೋಂಟ್ ವರಿ. ಬಾ ಮಲ್ಕೋ. ಗುಡ್ ನೈಟ್ ಅಪ್ಪ. ಗುಡ್ ನೈಟ್ ತೇಜು. ತೇಜು, ಈಗ ನೀನ್ ಖುಷಿಯಾಗಿ ಊಟ ಮಾಡಿದ್ರೆ ಅಮ್ಮ ಅದನ್ನ ನೋಡಿ ಸಂತೋಷ ಪಡ್ತಾರೆ. ತಿನ್ನು. ಅವರ ತಪ್ಪು ತಿಳಿಬೇಡ್ರಿ. ಪುಷ್ಪಣ್ಣನ್ಗೆ ಹಂಗ್ ಹೇಳ್ಬಾರ್ದಾಗಿತ್ತು. ಅವರ ಅಡ್ಗಿನ ಆಗಾಗ ಕುದಿಸ್ತಾ ಇರ್ಬೇಕು, ಇಲ್ಲ ಅಂದ್ರ ಹಳಸಿ ಹೋಗ್ತದ. ಹಂಗ ಪುಷ್ಪಾಗೂ ಆಗಾಗ ಪಾಠ ಮಾಡ್ತಾ ಇರ್ಬೇಕು, ಇಲ್ಲ ಅಂದ್ರ ಮೋಜು ಮಸ್ತಿ ಮಾಡ್ಕೊಂಡಿರ್ತಾನ. ಅವರ ನಾವು ಪ್ಲಾನ್ ಮಾಡಿದ ರೀತಿಲಿ ಮೈದಾನ ಇರೋದಿಲ್ರಿ. ಗ್ರೌಂಡ್ ರಿಯಾಲಿಟಿನೇ ಬ್ಯಾರಿರ್ತದ. ಅಖಾಡ ಅಷ್ಟು ಸುಲ್ಬಿರಂಗಿಲ್ರಿ. ಅಖಾಡದ ಕತೆ ಬಿಡು ಧರ್ಮಣ್ಣ. ನಮ್ ವಾಡೆದಾಗಿದ್ದ ಡೈರಿ ಕೋರ್ಟ್ಗೆ ಹೆಂಗ್ ಹೋಯ್ತಾ? ಇದಕ್ಕೆ ಉತ್ತರ ನನಗ ಬೇಕು. ಈ ವಿಷಯನ ಅಷ್ಟು ಈಸಿಯಾಗಿ ಬಿಡವಳಲ್ಲ ನಾನು. ವಾಡೆಲಿರೋ ಎಲ್ರ ಮೇಲೂ ಒಂದು ಕಣ್ಣಿಡು. ಹೆಂಗ್ ಕಣ್ಣಿಡ್ಬೇಕು ಅಂದ್ರ, ನನ್ನನ್ನು ನಂಬಬೇಡ ನೀ. ಎಲ್ರ ಮೇಲ ಹದ್ದಿನ ಕಣ್ಣಂಗಿಡು. ಕೆಲ್ಸದವ್ರನ್ನ ಬದಲಾಯಿಸ್ಲಿ? ಬ್ಯಾಡ. ನಮ್ ಕಣ್ಣಿಗೆ ಮಣ್ಣು ಎರ್ಚವ್ರು ನಮ್ ಕಣ್ಮುಂದೆನೇ ಇರ್ಬೇಕಾ?
ಸಿಕ್ಕಾಕೊಂಡಿದ ತಕ್ಷಣ ಹೊಸ್ಕಾಕ್ಬೇಕು, ಮತ್ತೆ ಹುಟ್ಟಬಾರ್ದ. ಸ್ಟೇಷನ್ ಹತ್ರ ಹೋಗ್ಲೇನ? ಬೇಡ, ಅವ್ರನ್ನ ಕರಿತೇನೆ. ಹೇಳ್ರಿ ದಣಿಯರ, ಎಲ್ಲದಿ? ಸ್ಟೇಷನ್ ಆಗದಿಂದ್ರಿ ದಣಿ. ತೋರ್ತು ಸಿಗ್ಬೇಕ? ನಮ್ ತೋಟದ ಮನಿಗ್ ಬಾ. ಆತ್ರಿ ದಣಿ. ಅಪ್ಪ ಅಪ್ಪ ಹ್ಮ್ ಅಪ್ಪ ಹ್ಮ್ ಅಪ್ಪ ಒಂದ್ ರಿಕ್ವೆಸ್ಟ್. ನೀನ್ ಮಲ್ಗಲ್ಲ ಬಿಡೋ. ಅದು ಇದು ಮಾತಾಡ್ಕೊಂಡು ಜಾಗರಣೆ ಮಾಡ್ತೀಯ ಅನ್ಸುತ್ತೆ. ರಿಕ್ವೆಸ್ಟ್ ಏನಂತ ಕೇಳು. ಸರಿ, ಏನದು ರಿಕ್ವೆಸ್ಟು? ನಮ್ ಜೊತೆ ಪಲ್ಲವಿ ಮೇಡಮ್ ಇರ್ತಾರಂತ. ಪದೇ ಪದೇ ನಾಪತ್ತೆ ಆಗ್ಬೇಡ. ಇದೇ ನನ್ ರಿಕ್ವೆಸ್ಟ್. ದೊಡ್ಡವ್ರು ಹೇಳೋ ಮಾತುಗಳನ್ನ ಕರೆಕ್ಟಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೋಬೇಕು ನೀನು. ನಾನೀಗ ಅರ್ಥ ಮಾಡ್ಕೊಂಡಿಲ್ಲ ಅಂತನಾ? ಎಸ್. ಇವಾಗ ನಾನು ಏನ್ ಹೇಳ್ದೆ ನಿಂಗೆ? ನಾನೆಲ್ಲಾದ್ರೂ ಕೆಲ್ಸದ ಮೇಲೆ ಹೊರಗಡೆಗೆ ಹೋದ್ರೆ ಪಲ್ಲವಿ ಮೇಡಮ್ ಇರ್ತಾರೆ ಅಂತ. ನಿನ್ ಜವಾಬ್ದಾರಿನೆಲ್ಲ ಅವ್ರು ಕೊಟ್ಟು ನಾನ್ ನಾಪತ್ತೆ ಆಗ್ತೀನಿ ಅಂತ ನಾ ಹೇಳ್ದೆ. ಹೇಳಿಲ್ಲ, ಹಂಗಾದ್ರೂ ಕ್ಲಾರಿಟಿ ತಗೊಂಡೆ. ಸರಿ ಆಯ್ತು, ಬಾ ಮಲ್ಕೋ. ಅನು ಮನೇಲಿ ಪಲ್ಲವಿ ಮೇಡಮ್ಮು ದಿನ ಕತೆ ಹೇಳಿ ಹಾಡೇಳಿ ಮಲಗಿಸ್ತಾ ಇದ್ರು ಗೊತ್ತಾ? ಎಷ್ಟು ಚೆನ್ನಾಗಿರ್ತಿತ್ತು. ನೀವ್ ಯಾವ್ದಾದ್ರು ಹಾಡೇಳಿ ಅಪ್ಪ. ನೀನು ಮ್ಯೂಸಿಕ್ ಕ್ಲಾಸಿಗೆ ಸೇರ್ಕೋ, ಹಾಡು ಹೇಳ್ಕೊಡ್ತಾರೆ. ಸರಿ ಆಯ್ತು, ನಿನಗ್ ದಿನ ರಾತ್ರಿ 2 ನಿಮಿಷ ಹಾಡ್ ಹಾಡೋದಕ್ಕೋಸ್ಕರ ನಾನು ಹೊಸದಾಗಿ ಮ್ಯೂಸಿಕ್ ಕ್ಲಾಸ್ ಸೇರ್ಕೋತೀನಿ. ಬಾ ಮಲ್ಕೋ.